ಪರವಾಗಿಲ್ಲ, ಒಂಚೂರು ಈ ಕೈ ಆಡಿಸ್ಬೋದು ನಾನು ಇದಕ್ಕೆ, ಮತ್ತೆ ಕತ್ತಿ ಮೂವ್ಮೆಂಟ್ ಆಗ್ತಿರ್ಲಿಲ್ಲ, ಆಗ್ತಿದೆ ಒಂಚೂರು ಮಧ್ಯಭಾಗದಲ್ಲಿ ಏನೋ ನಿಂತಂಗೆ ಅನಿಸ್ತಾ ಇದೆ. ಅಷ್ಟೇ, ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಎಲ್ಲರೂ. ಬೆನ್ನು ಅದು ಅಥವಾ ಕಾಲು ಮೂಳೆ ಏನಿದ್ರೆ ಒಂಥರ ಬಂದು ಮಾಡಿಸ್ಕೋಬೋದು ಅಂತ ಹೇಳ್ತೀನಿ. ಓಕೆ, ಇವಾಗ ಅಲೈನ್ಮೆಂಟ್ ಎಲ್ಲ ಮಾಡಿದ್ದೀನಿ. ಮತ್ತೆ ಎಲ್ಲಿಂದ ಸರ್ ಏನು ಕೆಲಸ ಮಾಡೋದು? ಹೈಕೋರ್ಟ್ನಲ್ಲಿ. ಓಕೆ ಸರ್, ಏನು ಪ್ರಾಬ್ಲಮ್ ಇತ್ತು, ಏನೇನಾಗ್ತಿತ್ತು, ಇವಾಗ ಹೆಂಗಿದೆ? ಬೆನ್ನು ಜಸ್ಟ್ ಸೇಮ್ ಸ್ಟ್ರೈಟ್ ಮಲಗಿದ್ರೆ ಎದಳೋದೇ ಕಷ್ಟ. ಹಿಂಗೆ ಟರ್ನ್ ಮಾಡೋಕ್ಕೆ ಹೋಗ್ತಿಲ್ಲ, ಪೇನ್ ಕೂತ್ಕೊಂಡ್ರೆ ಓಕೆ. ಅಲೈನ್ಮೆಂಟ್ ಎಲ್ಲ ಮಾಡಿ ಪರವಾಗಿಲ್ಲ, ಒಂಚೂರು ಈ ಕೈ ಆಡಿಸ್ಬೋದು ನಾನು ಇದಕ್ಕೆ, ಮತ್ತೆ ಕತ್ತಿ ಮೂವ್ಮೆಂಟ್ ಆಗ್ತಿರ್ಲಿಲ್ಲ, ಆಗ್ತಿದೆ ಒಂಚೂರು ಮಧ್ಯಭಾಗದಲ್ಲಿ ಏನೋ ನಿಂತಂಗೆ ಅನಿಸ್ತಾ ಇದೆ. ಓಕೆ, ಅಷ್ಟೇ. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಎಲ್ಲರೂ. ಬೆನ್ನು ಅದು ಅಥವಾ ಕಾಲು ಮೂಳೆ ಏನಿದ್ರೆ ಒಂಥರ ಬಂದು ಮಾಡಿಸ್ಕೋಬೋದು ಅಂತ ಹೇಳ್ತೀನಿ. ಓಕೆ, ನೋಡಿ ಇವರು ಭಾಳ ವರ್ಷದಿಂದ ನಮ್ಮ ತವೆ ಬರ್ತಾರೆ ಮತ್ತು ಭಾಳ ಟೈಮ್ ಟ್ರೀಟ್ಮೆಂಟ್ ಮಾಡಿಸಿದ್ದಾರೆ. ಇವರು ಹೈಕೋರ್ಟ್ ಬೆಂಗಳೂರಿನಲ್ಲಿ ಕೆಲಸ ಮಾಡೋದು. ನೋಡಿ, ನೋ ಸೈಡ್ ಎಫೆಕ್ಟ್, ಎಲ್ಲ ನಾವು 100% ಕ್ಲಿಯರ್ ನ್ಯಾಚುರಲ್ ಕ್ಯಾರೋಯಿಂದ ನಾವು ಕ್ಲಿಯರ್ ಮಾಡಿಕೊಡ್ತೀನಿ. ಅದೇ ಹೇಳೋಕ್ಕೆ ಇಷ್ಟಪಡೋದು. ಮತ್ತು ನಮ್ಮ ವೀಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.